ವೆಲ್ಕಮ್ ಟು ಬೋರ್ಡಿಂಗ್ ಪಾಸ್. ಇವತ್ತೊಬ್ರು ಕಸ್ಟಮರ್ ಉಡುಪಿ ಎಲ್ಲ ಪ್ಲೇಸ್ ಅನ್ನು ಕವರ್ ಮಾಡ್ಬೇಕಂತ ಹೇಳಿದ್ರು. ಅದಕ್ಕೆ ಅವರಿಗೆ ಉಡುಪಿ, ಕಾರ್ಕಳ, ಕುಂದಾಪುರ ಅಂತ 3 ರೂಟ್ ಅನ್ನು ಸೆಲೆಕ್ಟ್ ಮಾಡಿದೆ. ಫಸ್ಟ್ ಉಡುಪಿಯಲ್ಲಿ ಕೃಷ್ಣ ಮಠ, ಕಾಪು ಮಾರಿಗುಡಿ ಮತ್ತೆ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ತೋರಿಸಿದೆ. ಅದಾದ್ಮೇಲೆ ಮಂಗಳೂರಿನಲ್ಲಿ ಬಪ್ಪನಾಡು ಮತ್ತೆ ಕಟೀಲು. ಮಧ್ಯಾಹ್ನದ ಊಟ ಸಹ ಕಟೀಲಿನಲ್ಲಿ ಮಾಡಿ ಮುಗಿಸಿ ಕಾರ್ಕಳ ಕಡೆ ಹೊರಟಿದ್ವಿ. ಕಾರ್ಕಳದಲ್ಲಿ 1000 ಕಂಬದ ಬಸದಿ ಮತ್ತೆ ಗೊಮ್ಮಟೇಶ್ವರ ನೋಡ್ಕೊಂಡು ವರಾಂಗಕ್ಕೆ ಹೋದ್ವಿ. ವರಾಂಗಕ್ಕೆ ಹೋಗಿ ರೀಚ್ ಆಗುವಾಗ 5 ನಿಮಿಷ ಜಾಸ್ತಿ ಆಗಿತ್ತು. ಅಂದ್ರೆ ವರಾಂಗದ ಬೋಟಿಂಗ್ 1 ಗಂಟೆಗೆ ಕ್ಲೋಸ್ ಆಗ್ತದೆ. ನಾವು ರೀಚ್ ಆಗುವಾಗ 1 ಗಂಟೆ 5 ನಿಮಿಷ ಆಗಿತ್ತು. ಅದಕ್ಕೆ ನಮ್ಗೆ ಟಿಕೆಟ್ ಸಿಗ್ಲಿಲ್ಲ. ಹೊರಗಡೆಯಿಂದ ನೋಡ್ಕೊಂಡ್ವಿ. ಅದಾದ್ಮೇಲೆ ನಾವು ಕುಂದಾಪುರ ಕಡೆ ಹೊರಟಿದ್ವಿ. ಕುಂದಾಪುರದಲ್ಲಿ ಕಮಲಶಿಲೆ ದೇವಸ್ಥಾನ ನೋಡ್ಕೊಂಡು ನಾವು ಮೂಡುಗಲ್ಲಿನ ಕೇದಾರನಾಥೇಶ್ವರಕ್ಕೆ ಹೊರಟ್ವಿ. ಈ ದೇವಸ್ಥಾನದಲ್ಲಿ ಗೋಯ ಒಳಗಡೆ ನೀರಿನಲ್ಲಿ ನಡ್ಕೊಂಡೋಗಿ ದೇವರನ್ನು ನೋಡುದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅದನ್ನೆಲ್ಲ ನಾವು ಕಣ್ತುಂಬ ನೋಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ವಿ ಬೋಟಿಂಗಿಗೆ. ಅಲ್ಲಿ ಹೋಗಿ ವುಡನ್ ಬ್ರಿಡ್ಜ್ ಅನ್ನೆಲ್ಲ ನೋಡಿ ಬೋಟ್ ನಲ್ಲಿ ಕುತ್ಕೊಂಡ್ವಿ. ಮ್ಯಾಂಗ್ರೂವ್ ಫಾರೆಸ್ಟ್ ನಲ್ಲಿ ಬೋಟಿಂಗ್ ಮಾಡೋದಂತೂ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ಇವತ್ತು ನಾವು ಮಾಡಿ ಮುಗಿಸಿದ್ವಿ. ಇವತ್ತು ನೀರ್ ಕಮ್ಮಿ ಇದ್ದಿದ್ರಿಂದ ಜಾಸ್ತಿ ಒಳಗಡೆ ಹೋಗಕ್ಕಾಗ್ಲಿಲ್ಲ. ಆದ್ರೂ ಹೊರಗಡೆ ತುಂಬಾ ಹೊತ್ತು ಬೋಟಿಂಗ್ ಮಾಡಿ ವಾಪಸ್ ರಿಟರ್ನ್ ಆಗುವಾಗ ಕತ್ಲೆ ಆಗಿತ್ತು. ಸೀದಾ ಅವರನ್ನು ರೂಮಿಗೆ ಡ್ರಾಪ್ ಮಾಡಿ ನಾನು ಮನೆಗೆ ಹೋದೆ ಅಷ್ಟೇ.